ಇನ್ನು ಇವತ್ತು ಬೆಳ್ಳಂಬೆಳಿಗ್ಗೆ ಹೆಚ್ಚು ಕಡಿಮೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿ ನಡೆದಿದೆ. ಭ್ರಷ್ಟಾಚಾರ ಆರೋಪ ಹೊತ್ತಂತಹ ಅಧಿಕಾರಿಗಳ ನಿವಾಸಗಳ ಮೇಲೆ, ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಕೊರೆಯುವ ಚಳಿಯಲ್ಲಿ ಭ್ರಷ್ಟರ ಬೆವರಿಳಿಸಿದ್ದಾರೆ ಲೋಕಾಯುಕ್ತದವರು. ಎಲ್ಲೆಲ್ಲಿ ಅಂತಂದರೆ ಬೆಂಗಳೂರು, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ಗದಗ, ಬಳ್ಳಾರಿ ಮತ್ತು ರಾಯಚೂರು ಇಷ್ಟೂ ಕಡೆ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಶೋಭಾ ಅವ್ರ ಮನೆ ಮೇಲೆ ರೇಡ್ ಆಗಿದೆ. ಕಡೂರಿನ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿ ಉಮೇಶ್, ಬೀದರ್ನಲ್ಲಿ ಸಣ್ಣ ನೀರಾವರಿ ಅಧಿಕಾರಿ ರವೀಂದ್ರ, ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಶ್ರೀಧರ್ ಗಾಯಕ್ವಾಡ್, ತುಮಕೂರಿನ ನಿವೃತ್ತ RTO ಅಧಿಕಾರಿ ಎಸ್ ರಾಜು, ಬಳ್ಳಾರಿಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಲೋಕೇಶ್, ರಾಯಚೂರಿನಲ್ಲಿ ಬೆಸ್ಕಾಂ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಹುಲಿರಾಜು ಇವರೆಲ್ಲರ ನಿವಾಸಗಳ ಮೇಲೆ ಈಗ ರೇಡ್ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ದೃಶ್ಯಗಳು. ಸಾಮಾನ್ಯವಾಗಿ ಲೋಕಾಯುಕ್ತದವರಿಗೆ ದೂರು ಬರಬೇಕು, ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ವಿಪರೀತವಾದ ಲಂಚ ಹೊಡೆದಿದ್ದಾರೆ ಅಥವಾ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಅದೆಲ್ಲವನ್ನು ಅಧ್ಯಯನ ಮಾಡಿ ಮತ್ತು ಅಸಮತೋಲಿತ ಆದಾಯ ಕಂಡು ಬಂದರೆ ಇವರ ಸಂಬಳಕ್ಕೆ ಮತ್ತು ಇವರ ಹತ್ತಿರ ಆಸ್ತಿ ಪಾಸ್ತಿಗೆ ಸಂಬಂಧನೇ ಇಲ್ಲ, ವಿಪರೀತವಾದ ಆಸ್ತಿ ಮಾಡಿದ್ದಾರೆ ಅಂತ ಅನಿಸಿದ್ರೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ಲೋಕಾಯುಕ್ತ ದಾಳಿ ಆಗುತ್ತೆ. ಇವರುಗಳ ಮೇಲೂ ಕೂಡ ಅದೇ ರೀತಿಯಾದಂತಹ ಆರೋಪಗಳು ಕೇಳಿಬಂದಿತ್ತು, ದೂರುಗಳು ದಾಖಲಾಗಿತ್ತು. ಸೊ ರೇಡ್ ಆಗಿದೆ. ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವೆಡೆ ಏನು ಲೋಕಾಯುಕ್ತ ದಾಳಿಗಳು ನಡೆದಿದೆ. ರಾಯಚೂರಿನಲ್ಲೂ ಕೂಡ ಲೋಕಾಯುಕ್ತ 2 ಕಡೆ ದಾಳಿಯನ್ನು ಮಾಡಿರುವಂಥದ್ದು. ಏನು ಹುಲಿರಾಜ್ ಅನ್ನೋಂಥವ್ರು ಜಸ್ಕಾಂನ ಕಿರಿಯ ಇಂಜಿನಿಯರು ಅವರ ಮನೆಗೆ ದಾಳಿಯನ್ನು ಮಾಡಿರುವಂಥದ್ದು ಭ್ರಷ್ಟಾಚಾರ ಆರೋಪ, ಆದಾಯಕ್ಕಿಂತ ಅತಿ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಮತ್ತು ದೂರುಗಳ ಹಿನ್ನೆಲೆ ಅವರ ಮನೆ ಮತ್ತು ಜಸ್ಕಾಂನ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. 2 ತಂಡಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕೊಪ್ಪಳ ಹಾಗೂ ರಾಯಚೂರಿನ ಲೋಕಾಯುಕ್ತ ಟೀಮ್ನ ಸುಮಾರು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ಸಿಬ್ಬಂದಿ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿರುವುದು, ನಗದು ಹಾಗೂ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಅದರ ದಾಖಲೆಗಳ ಪರಿಶೀಲನೆ ಇನ್ನೂ ಮುಂದುವರೆದಿರುವಂಥದ್ದು. ಮುಖ್ಯವಾಗಿ ಹುಲಿರಾಜ್ ಮೇಲೆ ಸಾಕಷ್ಟು ದೂರುಗಳು ಈಗಾಗಲೇ ಬಂದಿದ್ದರಿಂದ, ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ TCಗಳನ್ನು ರೈತರಿಗೆ ಕೊಡುವ ವಿಚಾರದಲ್ಲಿ ಏನು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಮತ್ತು ಅವರ ಆದಾಯಕ್ಕಿಂತಲೂ ಕೂಡ ಅತಿಯಾದ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ಇದು ರಾಯಚೂರಿನ IDSMT ಲೇಔಟ್ನಲ್ಲಿರ್ತಕ್ಕಂಥ ಅವರ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಿಸಿದಂತಹ ಜಾಗಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಿರುವಂಥದ್ದು. ಈ ಮನೆ ಪಕ್ಕದಲ್ಲೇ ಅವರು ಒಂದು ಶಾಲೆಯನ್ನು ಕೂಡ ತೆರೆದಿರುವಂಥದ್ದು. ಈ ಒಂದು ಜಸ್ಕಾಂನ ಕಿರಿಯ ಇಂಜಿನಿಯರ್ ಆ ಒಂದು ಶಾಲೆಯಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಮನೆ ಪಕ್ಕದಲ್ಲಿ ತೆಗೆದಿರ್ತಕ್ಕಂಥ ಈ ಶಾಲೆಯ ಮತ್ತು ಇದರ ಸಂಬಂಧಪಟ್ಟ ದಾಖಲೆಗಳು ಮತ್ತು ಯಾವ ರೀತಿ ಅವರ ಆದಾಯ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ದಾಳಿಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಪ್ರಕರಣಗಳನ್ನು ಎದುರಿಸ್ತಕ್ಕಂಥ ಅಧಿಕಾರಿ ಮನೆ ಮೇಲೆ ಈಗ ಲೋಕಾಯುಕ್ತ ರೈಡ್ ಆಗಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಇನ್ನೂ ಚಿನ್ನಾಭರಣ ಸಿಕ್ಕಿರುವಂಥದ್ದು, ನಗದು ಸಿಕ್ಕಿರೋದು, ಅದರ ಒಂದು ಮಾಹಿತಿಯನ್ನು ಅಧಿಕಾರಿಗಳೇ ತಿಳಿಸಬೇಕಾಗಿದೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಮಾತ್ರ ನೀಡಿದ್ದಾರೆ. ಜೊತೆಗೆ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಕೂಡ ಇನ್ನೂ ಮುಂದುವರೆದಿರುವಂಥದ್ದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಿಗಲ್, ಪಬ್ಲಿಕ್ TV, ರಾಯಚೂರು.